ನೋಡಿ, ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕೈ ಮನೆಯಲ್ಲಿ ಈಗ ಕೊತ ಶುರುವಾಗಿದೆ. ಶಾಸಕರ ಅಸಮಾಧಾನದ ಬೆಂಕಿ, ಭಿನ್ನಮತದ ಜ್ವಾಲೆ ಆಗುತ್ತಾ? ಸಿಎಂ ಡಿಕೆ ಶಿವಕುಮಾರ್ಗೆ ಸವಾಲಾದ ಈ ಮುಂಗಾರು ಅಧಿವೇಶನ ಸಿಎಂಗೆ ಸ್ವಪಕ್ಷೀಯರಿಂದಲೇ ಅಸಹಕಾರ ಎದುರಿಸಬೇಕಾಗುತ್ತಾ? ಈ ರೀತಿಯ ಪ್ರಶ್ನೆಗಳು ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕೈ ಮನೆಯಲ್ಲಿ ಕೊತ ಆಗ್ತಾ ಇದೆ. ಶಾಸಕರ ಅಸಮಾಧಾನದ ಬೆಂಕಿ, ಭಿನ್ನಮತದ ಜ್ವಾಲೆ ಆಗುತ್ತಾ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಮುಂಗಾರು ಅಧಿವೇಶನ ಒಂದು ರೀತಿಯಲ್ಲಿ ಸವಾಲಾಗ್ತಾ ಇದೆ. ಸಿಎಂಗೆ ಸ್ವಪಕ್ಷೀಯರಿಂದಲೇ ಅಸಹಕಾರ ಎದುರಿಸಬೇಕಾಗುತ್ತಾ ಅನ್ನುವಂತ ಲೆಕ್ಕಾಚಾರ. ಯಾಕಂತಂದ್ರೆ ಈಗಾಗಲೇ ನೀವು ಗಮನಿಸ್ತಾ ಇರಬಹುದು, ಈಗಾಗಲೇ ಸಂಪುಟ ವಿಸ್ತರಣೆ ಹೆಸರುಗಳು ಬಂದವು, ಅದರಲ್ಲಿ ಮತ್ತೆ ಅಸಮಾಧಾನ, ಮತ್ತೆ ಅದೇನೋ ತ್ಯಾಗದ ಸೂತ್ರ, ಈಗ ಒಂದಷ್ಟು ಖಾತೆ ಹಂಚಿಕೆ ಕೂಡ ತಡವಾಗಿದೆ. ಇದರ ಬೆನ್ನಲ್ಲೇ ಸ್ವಪಕ್ಷೀಯರಿಂದಲೇ ಅಸಹಕಾರ ಸಿಗ್ತಾ ಇರೋದು ಟ್ರಬಲ್ ಶೂಟರ್ಗೆ ಎಲ್ಲ ಒಂದ್ ಕಡೆ ಟ್ರಬಲ್ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗ್ತಾ ಇದೆ. ಕೈಮನೆಯಲ್ಲಿ ಭಿನ್ನಮತದ ಜ್ವಾಲೆ ಎದುರಾಗ್ತಾ ಇದೆ. ಮುಂಗಾರು ಅಧಿವೇಶನವೇ ಒಂದು ರೀತಿಯಲ್ಲಿ ಸವಾಲಾಗಿ ಪರಿಣಮಿಸಿದೆ ಡಿಕೆ ಶಿವಕುಮಾರ್ಗೆ. ನೋಡೋಣ, ಕಲಾಪದಲ್ಲಿ ಇದೇನಾದ್ರೂ ಸ್ಫೋಟ ಆಗುತ್ತಾ ಅಂತ. ಅವರ ಕೋಪ, ಅವ್ರ ಮನಸ್ಸಲ್ಲಿರುವಂತಹ ಅಸಮಾಧಾನ ಇವೆಲ್ಲವೂ ಕೂಡ ಸ್ಫೋಟ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸಚಿವ ಸಂಪುಟ ವಿಸ್ತರಣೆಯ ಅಸಮಾಧಾನ ಈಗ ಒಂದು ರೀತಿಯಲ್ಲಿ ಮಗ್ಗಲು ಬದಲಿಸಿದೆ. ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತಹ ಶಾಸಕರೆಲ್ಲರೂ ಕೂಡ ತಮ್ಮ ಹೋರಾಟದ ಹಾದಿಯನ್ನು ಬದಲಾಯಿಸ್ತಾ ಇದ್ದಾರೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೆಬೆಲ್ ಆಗಿರುವಂತಹ ಶಾಸಕರ ಮುಂದಿನ ನಡೆ ಏನು? ಹಾಗಾದ್ರೆ ಅದನ್ನ ತಿಳ್ಕೊಳ್ಳೋಣ ಈ ವರದಿಯಲ್ಲಿ. ಈಗ ಸುಮಾರು 20ರಿಂದ 25 ಜನ ನಮಗಾಗಲೇ ಟಚ್ ಹೋಗಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರಿಂದ ಅನುದಾನದ ಅಸ್ತ್ರ. ಸಿಎಂ ಡಿಕೆಶಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿಗಿರಿ ವಂಚಿತರಾಗಿರುವ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ತಮ್ಮ ಹೋರಾಟದ ಮಗ್ಗುಲನ್ನೇ ಬದಲಿಸಿದ್ದಾರೆ. ಅನುದಾನಕ್ಕಾಗಿ ಡಿಮ್ಯಾಂಡ್ ಇಡಲು ಮುಂದಾಗಿದ್ದಾರೆ. ಒಂದು ಕಡೆ ಸಚಿವ ಸ್ಥಾನ ಕೊಡದೆ ಅವಕಾಶ ತಪ್ಪಿಸಿದ್ದೀರಿ, ಇನ್ನು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನಾದರೂ ಕೊಡಿ, ನಮಗೆ ಇಂತಿಷ್ಟು ಅನುದಾನ ಕೊಡಲೇಬೇಕು ಅಂತ ದೊಡ್ಡ ಮೊತ್ತದ ಅನುದಾನಕ್ಕೆ ಪಟ್ಟು ಹಿಡಿಯಲು ಸಿದ್ಧರಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಅಸಮಾಧಾನಿತ ಶಾಸಕರೆಲ್ಲರೂ ಕನಿಷ್ಠ 100 ಕೋಟಿ ಆದರೂ ಒಂದೊಂದು ಕ್ಷೇತ್ರಕ್ಕೆ ಕೊಡಬೇಕು ಎನ್ನುವಂತ ಪಟ್ಟು ಹಿಡಿಯಲು ಮುಂದಾಗಿದ್ದಾರೆ ಎನ್ನುತ್ತಿವೆ ಮೂಲಗಳು. ನಮ್ಮನ್ನ ಕರೆದು ಮುಖ್ಯಮಂತ್ರಿಗಳು ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ಯಾರಾಗ ಮಂತ್ರಿಗಳಾಗಿರೋರು ಅವರೆಲ್ಲ ನಮ್ಮ ಸಂಬಂಧಪಟ್ಟ ನಮ್ಮ ತಾಲೂಕಿಗೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಕೈಗೂಡಿಸದೆ ಪರವಾಗಿಲ್ಲ, ಇಲ್ಲಾಂದ್ರೆ ನಮ್ಮ ದಾರಿ ನಾವು ನೋಡ್ಕೋಬೇಕಾಗ್ತದೆ. ಏನು ಯಾವ ಟೈಮ್ ಬಂದಾಗ ಯಾವ ತರ ಅಂತ ಗೊತ್ತಿಲ್ಲ. ಆ ಟೈಮ್ನಿಗೆ ಏನು ನಮ್ಮ ಅಭಿವೃದ್ಧಿನೂ ಮಾಡಲಿಲ್ಲ ಅಂದ್ರೆ ನಮಗೆ ಬಹಳ ಅನ್ಯಾಯ ಆದಂಗೆ ಮಾಡಿದೆ. ಮಂತ್ರಿ ಮಾಡಲಿಲ್ಲ ಅನ್ನೋದೇ ದೊಡ್ಡ ಅನ್ಯಾಯ ಆಗಿದೆ ನಮ್ಗೆ ಈಗಾಗಲೇ. ಇನ್ನು ಅಭಿವೃದ್ಧಿ ವರ್ಗಕ್ಕೂ ಕೂಡ ಕೆಲಸಕ್ಕೆ ಕೂಡ ಅನುದಾನ ಬಿಡಿದಾರೆ. ಏನಕ್ಕೆ? ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಬರೀ ರಾಜೀನಾಮೆ ಕೊಟ್ಟು ಬರೀ ಕಾಂಗ್ರೆಸ್ಗೆ MLA ರಾಜೀನಾಮೆ ಕೊಡೋದಲ್ಲ, ರಾಜಕೀಯಕ್ಕೆ ನಿವೃತ್ತಿ ಆಗ್ಬಿಡ್ತೀನಿ. ಆ ತರ ಏನಾದ್ರು ಅಧಿವೇಶನದಲ್ಲಿ ಅಸಹಕಾರಕ್ಕೆ ಅಸಮಾಧಾನಿತರ ಚಿಂತನೆ. ಇನ್ನು ಸಂಪುಟ ಸ್ಥಾನ ವಂಚಿತರು ಇಷ್ಟಕ್ಕೆ ಸುಮ್ಮನಾಗುವಂತೆ ಕಾಣಿಸ್ತಾ ಇಲ್ಲ. ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸಹಕಾರ ನೀಡೋದೇ ಬೇಡ ಎನ್ನುವಂತಹ ಚಿಂತನೆಗೆ ಇಳಿದಿದ್ದಾರೆ. ಒಂದೆಡೆ ಅನುದಾನಕ್ಕೆ ಬೇಡಿಕೆ ಇಟ್ಟು ಡಿಕೆ ಶಿವಕುಮಾರ್ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು, ಇದರ ಜೊತೆಗೆ ಅಧಿವೇಶನದಲ್ಲಿ ಸಹಕಾರ ನೀಡದೆ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ರು ಸೈಲೆಂಟ್ ಆಗಿ ಉಳಿಯಲು ಮಂತ್ರಿ ಸ್ಥಾನ ವಂಚಿತರು ಪ್ಲಾನ್ ರೂಪಿಸುತ್ತಿದ್ದಾರೆ ಎನ್ನುತ್ತಿವೆ ಮೂಲಗಳು. ಬೇಸರದಲ್ಲಿರುವಂತಹ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿಯಂತೂ ಕೈ ನಾಯಕರ ವಿರುದ್ಧ ನಿಗಿ ಕೆಂಡ ಹೊರಹಾಕಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಕೂಡ ನಮ್ಮ ಜಿಲ್ಲೆಗೆ ಸ್ಥಳೀಯರನ್ನ ಯಾರನ್ನು ಕೂಡ ಸಚಿವರನ್ನಾಗಿ ಮಾಡಿಲ್ಲ. ಆ ಕೊರತೆಯನ್ನ ನೀಗಿಸಬೇಕು ಅಂತ ಸಚಿವ ಸ್ಥಾನ ಕೇಳಿದ್ದೇವೆ ಹೊರತು ಅವ್ರು ಏನೋ ಆಸೆ ಆಕಾಂಕ್ಷೆ ಒಡ್ತಾರೆ ಅಂತ ಅದಕ್ಕೋಸ್ಕರ ಅಲ್ಲ. ಖಂಡಿತ ಕೂಡ ಅವ್ರು ಏನೇ ಹೇಳಿದ್ರು ಕೂಡ ನಿರಾಸೆ ಆಗಿದೆ, ಆಸೆ ಭಗ್ನ ಆಗಿದೆ. ಮುಂಗಾರು ಅಧಿವೇಶನದಲ್ಲಿ ಹೊಸ ದಾಳ ಉರುಳಿಸೋಕೆ ಮಂತ್ರಿಗಿರಿ ವಂಚಿತ ಶಾಸಕರು ಸಿದ್ಧರಾಗಿದ್ದಾರೆ. ಅಸೆಂಬ್ಲಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರೆಲ್ಲರೂ ಸಹಕಾರ ಕೊಡದೆ ಹೋದರೆ ವಿಪಕ್ಷಗಳ ಟೀಕೆಗೆ ಸರ್ಕಾರ ಭಾರೀ ಬೆಲೆಯನ್ನೇ ತೆರಬೇಕಾಗಬಹುದು. ವಿಪಕ್ಷಗಳ ಟೀಕಾಸ್ತ್ರಗಳಿಗೆ ಸರ್ಕಾರ ಮತ್ತು ಹೊಸ ಸಚಿವರು ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳು ದಟ್ಟವಾಗಿಯೇ ಕಾಣಿಸ್ತಾ ಇವೆ.